ಬಾಗಲ್ ಚಿಲ್ಕ ಹಾಕಿದ್ದೀನಿ ಎದ್ದೇಳ ಮೇಲೆ. ಈಗ ನೇರವಾಗಿ ಹೇಳು ಏನಾಗಿದೆ ಅಂತ. ಏನೂ ಇಲ್ವಲ್ಲ. ನಿನ್ನ ಮನಸ್ಸಲ್ಲಿ ಏನೋ ನಡೀತಿದೆ. ಅನು ಒಳ್ಳೆ ಹುಡುಗಿ, ಅವಳಿಗೆ ಒಳ್ಳೆ ಕಡೆ ಮದುವೆ ಆಗಬೇಕು ಅಂತ ಅಷ್ಟೇ ಅಷ್ಟೇ ಅಷ್ಟೇ. ಆರ್ಯ, ನಿನ್ನ ಮುಖದಲ್ಲಿ ಮೂಡೋ ಸಣ್ಣ ಗೆರೆಗೂ ಏನ್ ಅರ್ಥ ಅಂತ ನನಗೆ ಚೆನ್ನಾಗಿ ಗೊತ್ತು. ಏನ್ ಆಟ ಆಡ್ತಿದ್ಯಾ? ಆ ಹುಡುಗಿ ಜೊತೆ ದಿನ ಪೂರ್ತಿ ಬೀದಿ ಸುತ್ಕೊಂಡು ಬರ್ತೀಯ, ಅದು ಯಾವುದು ಸೆಕ್ಯೂರಿಟಿ ಇಲ್ಲದೆ. ನಮ್ಗೆಲ್ಲ ಎಷ್ಟೊಂದು ಟೆನ್ಷನ್ ಆಗ್ತಿತ್ತು ಗೊತ್ತಾ? ನಮ್ಮನ್ನೆಲ್ಲ ಅವ್ರ ಮನೆ ಕರ್ಕೊಂಡು ಹೋದೆ, ಮೀರಾ ಕೈಯಲ್ಲಿ ಅವಳು ಕ್ಷಮೆ ಕೇಳಿಸೋಕೆ. ಅದ್ರ ಅಗತ್ಯ ಏನೋ ಇತ್ತು. ನಾನು ಮೀರಾ ಇದ್ವಲ್ಲ, ನೋಡ್ಕೋತಿದ್ವಿ. ಇಲ್ಲ, ಅದಾಗಲ್ಲ. ಸಾಹೇಬ್ರಿಗೆ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಕ್ಷಮೆ ಕೇಳಬೇಕು. ಪಾರ್ಟಿ ಕರೆದೆ, ಅದಕ್ಕೂ ಸುಮ್ಮನಾದೆ. ನೀನೇ ಹೋಗಿ ನೇರವಾಗಿ ಅಪಾಯಿಂಟ್ಮೆಂಟ್ ಲೆಟರ್ ಕೊಟ್ಟು ಬಂದೆ. ಇಲ್ಲಿ ನೋಡು, ಆಫೀಸಲ್ಲಿ ಎಕ್ಸ್ಪೀರಿಯನ್ಸ್ ಇರೋರೆಲ್ಲ ಇನ್ನೂ ನಿನಗೆ ಫೋನ್ ಮಾಡೋಕೆ ಹೆದರ್ತಾರೆ. ಅಂಥದ್ರಲ್ಲಿ ಅವಳನ್ನ ಫ್ಯಾಕ್ಟ್ರಿ ವಿಸಿಟ್ ಕರ್ಕೊಂಡು ಹೋಗ್ತೀಯಾ? ನಿನ್ನ ಪ್ರೋಗ್ರಾಮ್ ಶೆಡ್ಯೂಲ್ ಎಲ್ಲ ಅವಳೇ ಮಾಡಬೇಕು ಅಂತೀಯ. ಅದೇನೋ ಪೇಪರ್ ಉಂಡೆ ಎಸೆದ್ಬಿಟ್ಲಂತೆ. ಸಾಹೇಬ್ರು ಫುಲ್ ಖುಷಿ ಆಗೋದು. ಚಪ್ಪಾಳೆ ತಟ್ಟಿದ್ದೇನು, ನಕ್ಕಿದ್ದೇನು, ಏನೋ ಇದೆಲ್ಲ. ನಾನು ಹೇಳಿದ ಕೆಲಸ ಅವಳಿಂದ ಸಾಧ್ಯ ಆಯ್ತಾ ಇಲ್ವಾ? ಎಕ್ಸ್ಪೀರಿಯನ್ಸ್ ಇರೋರು ಯಾರು ಮಾಡಿದ್ರು? ಹೌದಪ್ಪ ತಂದೆ, ಯಾರು ಮಾಡಲ್ಲ, ಯಾರಿಂದನೂ ಸಾಧ್ಯ ಇಲ್ಲ. ಅವಳು ಯಾರನ್ನಾದ್ರೂ ಮದುವೆ ಆಗ್ಲಿ, ನಿನಗೇನಂತೆ? ಅದರಿಂದ ನಿನಗೇನಾಗಬೇಕಾಗಿದೆ? ನನಗೆ ಝೇಂಡೆ, ಅವತ್ತು ಅನುಮನೆಯಲ್ಲಿ ಆ ಹುಡುಗನ ಅಪ್ಪನ್ನ ನೋಡಿದೆ. ನನಗೆ ಯಾಕೋ ಆ ವ್ಯಕ್ತಿ ಸರಿ ಅನ್ನಿಸ್ಲಿಲ್ಲ. ಅನು ಒಳ್ಳೆ ಮನೆಗೆ ಸೇರಬೇಕು ಅನ್ನೋದಷ್ಟೇ ನನ್ನ ಉದ್ದೇಶ. ಸರಿ, ನೀನು ಹೇಳಿದಾಗೆ ಮಾಡ್ತೀನಿ. ಆದರೆ ಒಂದು ನೆನ್ಪಿಟ್ಕೋ, ಆ ಹುಡುಗಿ ಹಿಂದೆ, ಆ ಹುಡುಗಿ ಬಗ್ಗೆ ಮೀರಾಗೂ ಒಳ್ಳೆ ಅಭಿಪ್ರಾಯ ಇಲ್ಲ. ಹುಷಾರ್. ಸರಿ ಕಣೋ, ಮೀರಾ ಬಿಡು. ನನಗೂ ಇದ್ಯಾಕೋ ಸರಿ ಅನಿಸ್ತಿಲ್ಲ. ಅವಳಿಂದ ನಮ್ಮ ಕಂಪನಿಗೆ ಕೋಟ್ಯಾಂತರ ರೂಪಾಯಿ ಲಾಭ ಆಗಿದೆ, ನೆನಪಿದೆ ಅಲ್ವಾ? ಆ ಹುಡುಗಿ ಏನೋ ಒಂದು ನಾರ್ಮಲ್ ಆಗಿ ಮಾತಾಡಿದ್ಲು, ಅದನ್ನ ನೀನು ಅಳವಡಿಸ್ಕೊಂಡು ಕಂಪನಿಗೆ ಲಾಭ ತಂದ್ಕೊಟ್ಟೆ. ಅದ್ರಲ್ಲಿ ಅವಳದೇನಿದೆ? ನೋಡಾರ್ಯ, ನನಗನ್ಸಿದ್ದಿನ ಹೇಳ್ತಾ ಇದ್ದೀನಿ. ನೀನು ಬದಲಾಗ್ತಿರೋದು ನೀಟಾಗಿ ಕಾಣ್ತಾ ಇದೆ. ಜನ ಮಾತಾಡ್ಕೋತಾರೆ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಚಕ್ರವರ್ತಿನೇ ಆದ್ರೂ ಹೆಣ್ಣಿನ ಹಿಂದೆ ಬಿದ್ದರೆ ಮೇಣದ ಬತ್ತಿನೇ ಅಂತ. ಹುಷಾರು, ನೀನು ಚಕ್ರವರ್ತಿ ಕಣೋ. ಆರ್ಯ, ಆರ್ಯವರ್ಧನ್. You are not just an ordinary person. You are the ruler of Vardhan Group of Industries. ನೆನಪಿಲ್ಲ? ಝೇಂಡೆ ಸರ್, ಕಾಫಿ ಬರ್ತಾ ಇದೆ, ಕುಡ್ಕೊಂಡು ಹೋಗು. ಕಾಫಿ ಬೇಡ ಸರ್, ನೀವು ಹೇಳಿದ್ರಲ್ಲ ಡೀಟೇಲ್ಸ್, ಅದು ನೋಡ್ತೀನಿ. Anu madam, congratulations. Congratulations, sir. Yak sir? For good news. ಯೋಚನೆ ಮಾಡಿ.
ಇದೇನಿದು ಡಬ್ಬಿ? ಹಾಂ ಸರ್ನ ಮೀಟ್ ಮಾಡಬೇಕಿತ್ತು, ಹೋಗ್ಬೋದಾ? ಹಾ, ಹೋಗಿ ಒಳಗಿದ್ದಾರೆ. ಮ್ಯಾಮ್ ಇಲ್ಲ ಮ್ಯಾಮ್. ನಾಟಕ ಆಡ್ಬೇಡ. ಇಲ್ಲ ಮ್ಯಾಮ್, ಯಾರು ಹೇಳಿದ್ದು ನಿಮ್ಗೆ? ಫ್ರಮ್ ದ ಹಾರ್ಸಸ್ ಮೌತ್. ನಿನ್ ಫಿಯಾನ್ಸೇನೆ ಹೇಳಿದ್ದು. ಅಂದ್ರೆ ನೀನ್ ಮದುವೆ ಆಗ್ತಿರೋ ಹುಡುಗ. ಮ್ಯಾಮ್ ನಮ್ಮಿಂದ ಮುಚ್ಚಿಡ್ಬೇಕು ಅಂತಾನೆ ಹೀಗೆಲ್ಲ ಮಾಡಿದ್ಯಾ ಅಲ್ವಾ? ಹೇಳಿದಿದ್ರೆ ನಾವು ಖುಷಿ ಪಡ್ತಿದ್ವಪ್ಪ. ಇಲ್ಲ ಮ್ಯಾಮ್, ನಂಗೇನು ಗೊತ್ತಿಲ್ಲ ಮ್ಯಾಮ್. ನೀನ್ ಯಾವಾಗ ನಿಜ ಮಾತಾಡೋದನ್ನ ಕಲಿತೀಯ ಅನು. ಅಟ್ಲೀಸ್ಟ್ ಈ ತರ ಸಿಚುಯೇಷನ್ ಇದೆ ಅಂತ ಹೇಳಿದ್ರೆ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗೆ ಇಲ್ಲಿ ಕೆಲಸ ಸಿಗ್ತಾ ಇತ್ತು. ಮ್ಯಾಮ್ ಇಲ್ಲ ಮ್ಯಾಮ್, ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ದು? ನಿನ್ ಪದೇ ಪದೇ ಅದನ್ನೇ ಹೇಳ್ತಿರ್ಬೇಕಾ? ನಿನ್ನ ಭಾವಿ ಗಂಡ ಅವ್ರ ಹೆಸರು ನಾನೇ ಹೇಳ್ಬೇಕಾ? ಮ್ಯಾಮ್ ಹೈಟ್ಸ್ ಯು ಆರ್. ಆರ್ಯ ಸರ್ ಕೂಡ ಇದಕ್ಕೆ ನನ್ನ ಮೇಲೆ ಸಿಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಕೀಪ್ ಇಟ್ ಸಿಂಪಲ್ ಆ್ಯಂಡ್ ಶಾರ್ಟ್. ಕ್ಲೈಂಟ್ಗೆ ನಾವು ಕೊಡೋ ಪ್ರೆಸೆಂಟೇಷನು ತುಂಬ ಇಂಟೆಲಿಜೆಂಟ್ ಅನ್ಸ್ಕೊಳ್ಳೋ ಬದಲು ಸಿಂಪಲ್ ಆಗಿ ಅರ್ಥ ಆಗೋ ಥರ ಇರಲಿ. ಶೋರ್ ಸರ್, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಆ್ಯಂಡ್ ರಿಮೆಂಬರ್ ಒನ್ ಥಿಂಗ್, ವೆನ್ ಯು ಪ್ರೆಸೆಂಟ್ ಸಮಥಿಂಗ್ ಯು ರಿಪ್ರೆಸೆಂಟ್ ಮೀ. ನಮ್ಮ ಕಂಪನಿಯಿಂದ ಹೊರಗೆ ಹೋಗೋ ಒಂದು ಸಾಮಾನ್ಯ ಮೇಲ್ ಕೂಡ ಶುಡ್ ಹ್ಯಾವ್ ಇಟ್ಸ್ ಓನ್ ಸ್ಟ್ಯಾಂಡರ್ಡ್ ಆ್ಯಂಡ್ ಕ್ಲಾಸ್. ವೇಸ್ಟ್ ಮಾಡೋಷ್ಟು ನಮ್ಮ ಹತ್ರ ಟೈಮ್ ಇಲ್ಲ. ಅಡಚಣೆಗಳ ಮೇಲೆ ಗಮನ ಕೊಡೋ ಬದಲು ಗುರಿ ಮೇಲೆ ಗಮನ ಕೊಡಿ. I thought, sir, instead of using this regular chat. ಗುಡ್ ಭಾವನಾ. ನಿನ್ನ PPTಗೆ ಇದೇ USP. ಇದೇ ಥರದ್ದು ಸೆಲ್ಲಿಂಗ್ ಪಾಯಿಂಟ್ಸ್ ಮೇಲೆ ಕೆಲಸ ಮಾಡು. ಗುಡ್. ಸರ್ ಇದು ಕ್ಲೌಡಲ್ಲಿ ಅಪ್ಡೇಟ್ ಆಗಿದೆಯಾ? ಚೆಕ್ ಮಾಡು.